ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ ಅಂಥೇಳಿ. ನಾನು ಇವತ್ತಿನ ದಿನ ಧ್ಯಾನದ ಒಂದು ಅನುಭವವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲಿಗೆ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾನು ನಮನಗಳನ್ನು ತಿಳಿಸ್ತಾ, ಮತ್ತು ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಕೂಡ ನಾನು ನಮನಗಳನ್ನು ತಿಳಿಸ್ತಾ, ನನಗೆ ಆದಂತಹ ಒಂದು ಧ್ಯಾನದ ಅನುಭವಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಧ್ಯಾನದ ಅನುಭವವನ್ನು ಹೇಳುವಂಥ ವಿಷಯ ವೆಂಕಟೇಶ್ವರ ಸ್ವಾಮಿಯ ನನಗೆ ಸಾಕ್ಷಾತ್ ದರ್ಶನವಾಗಿ ಆಗಿರೋದು ಹೇಗಾಯಿತು, ಅವರು ಒಂದು ಸಾಕ್ಷಾತ್ ದರ್ಶನ ಹೇಗಾಯಿತು, ಆ ಒಂದು ಅನುಭವ ಧ್ಯಾನದಲ್ಲಿ ಸ್ವ ಅನುಭವದ ಮುಖಾಂತರ ಅವರು ಒಂದು ದರ್ಶನವನ್ನು ಪಡೆದಿರೋದನ್ನು ನಾನು ಇವತ್ತಿನ ದಿನ ಎಲ್ಲರ ಹತ್ರನೂ ಕೂಡ ಇದು ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಧ್ಯಾನದ ಅನುಭವ ಆಗಿರೋದು ನನಗೆ 2012 ಮೇ 23 2012ರಲ್ಲಿ ತಿರುಪತಿಯಲ್ಲಿ ಪತ್ರಿಜಿಯವ್ರದ್ದು ಒಂದು ಕ್ಲಾಸ್ ನಡೀತಾ ಇತ್ತು. ನಾನು ಧ್ಯಾನಕ್ಕೆ ಬಂದಿರೋದು 2008ಕ್ಕೆ. ಎಷ್ಟೋ ಅನುಭವಗಳು ನನಗೆ ಆಗ್ತಾನೇ ಇರುತ್ತೆ. ಮೇ 22ಕ್ಕೆ ನಾವು ತಿರುಪತಿಗೆ ಧ್ಯಾನದ ಒಂದು ಫಂಕ್ಷನಿಗೆ ನಾವು ಹೋಗಿದ್ವಿ. ಧ್ಯಾನವನ್ನು ಮುಗಿಸ್ಕೊಂಡು ನಾವು ಹೆಂಗೂ ಇಲ್ಲಿವರೆಗೂ ಬಂದಿದ್ದೀವಿ. ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನು ಯಾವತ್ತೂ ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಿರಲಿಲ್ಲ. ಅದೇ ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗಿದ್ದು. ಧ್ಯಾನದ ಫಂಕ್ಷನು ಬೇಗನೆ ಆಯಿತು, ಇನ್ನೂ ಸಮಯ ಇದೆ. ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನಾವು ಮನೆಗೆ ಹೋಗೋಣ ಅಂಥೇಳಿ ನಾವು ಬೆಟ್ಟದ ಮೇಲೆ ದರ್ಶನಕ್ಕೋಸ್ಕರ ಹೋದ್ವಿ. ಆ ದೇವಸ್ಥಾನದಲ್ಲಿ ನಾವು ಕಾಲಿಡುವಾಗ ನಾನು ಏನು ಹೇಳಿದೆ ಅಂದರೆ, ನಿನ್ನ ಒಂದು ವಿಗ್ರಹವನ್ನು ನಾನು ನೋಡೋದಕ್ಕೆ ಬಂದಿಲ್ಲ, ನಿನ್ನ ಒಂದು ನಿಜವಾದ ರೂಪ ನನಗೆ ನೀ ತೋರಿಸ್ಬೇಕು, ನಿನ್ನ ನಿಜವಾದ ಸ್ವರೂಪವನ್ನು ನಾನು ನೋಡಬೇಕು, ನಿನ್ನ ದರ್ಶನ ನನಗೆ ಸಾಕ್ಷಾತ್ಕಾರವಾಗಬೇಕು. ಈ ರೀತಿ ಹೇಳಿಕೊಂಡು ನಾನು ದೇವಸ್ಥಾನಕ್ಕೆ ಒಳಗಡೆ ಹೋದೆ. ಅಲ್ಲಿ ಒಂದು ಕ್ಷಣ ಮಾತ್ರ ದೇವರನ್ನು, ಆ ವಿಗ್ರಹವನ್ನು ನೋಡಿ ಒಂದು 5 ನಿಮಿಷ ಅಲ್ಲಿ ಒಂದು ಸ್ವಲ್ಪ ಜಾಗದಲ್ಲೇ 5 ನಿಮಿಷ ನಾನು ಧ್ಯಾನ ಮಾಡಿದೆ.
ಧ್ಯಾನ ಮಾಡಿ ಮತ್ತೆ ನಾವು ಕೆಳಗಡೆ ಇಳಿದು ನಾವು ಗುರುವಾರ ಸತ್ಸಂಗ ನಡೆಸ್ತಾ ಇರ್ತೀವಿ. ಮತ್ತು ಬೇಗ ಮನೆಗೆ ಹೋಗಬೇಕು. ಪ್ರತಿ ಗುರುವಾರ ನಮ್ಮ ಮನೆಯಲ್ಲಿ ಸತ್ಸಂಗ ನಡೀತಾ ಇತ್ತು. ಧ್ಯಾನದ ಒಂದು ಕ್ಲಾಸ್ ನಡೀತಾ ಇತ್ತು. ಐದು ನಿಮಿಷ ಧ್ಯಾನ ಮಾಡಿ ಮತ್ತೆ ನಾವು ವಾಪಸ್ಸು ಮನೆಗೆ ಬಂದುಬಿಟ್ವಿ. ಮಧ್ಯರಾತ್ರಿಯಲ್ಲೇ ನಾವು ಮನೆಗೆ ಬಂದ್ವಿ. ಗುರುವಾರ ದಿನ ಸತ್ಸಂಗ ನಡೆಯೋದು 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಇನ್ನೂ ಸಮಯ ಇತ್ತು. ಇನ್ನು ತುಂಬ ಸಮಯ ಇದೆ, ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋಣ, ಇನ್ನು 2.5 ಗಂಟೆ ನನಗೆ ಸಮಯ ಇದೆ. ಆ ಸಮಯದಲ್ಲಿ ನಾನು ಧ್ಯಾನ ಮಾಡೋಣ ಅಂಥೇಳಿ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಕೂತ್ಕೊಂಡಿದ್ದ ತಕ್ಷಣವೇ ನನಗೆ ಕಣ್ಮುಂದೆ ಒಂದು ದೃಶ್ಯವನ್ನು ನಾನು ನೋಡ್ತಾ ಇದ್ದೆ ದಿವ್ಯ ದೃಷ್ಟಿಯಿಂದ. ಆ ದೃಶ್ಯ ಏನಂದರೆ, ಒಂದು ಕಿಂಡಿ ಇದೆ. ಆ ಕಿಂಡಿಯಿಂದ ತುಂಬ ಕಾಂತಿ, ಒಳಗಡೆ ಎಷ್ಟು ಆಳದಲ್ಲಿ ನೋಡಿದ್ರೂ ಕೂಡ ಆ ಕಿಂಡಿ ಕಾಂತಿಯಿಂದ ತುಂಬಿಕೊಂಡಿದೆ. ನಾನು ಧ್ಯಾನಕ್ಕೆ ಕೂತ್ಕೊಂಡೇ ಆ ದಿವ್ಯ ದೃಷ್ಟಿಯಿಂದ ಆ ಕಿಂಡಿಯಲ್ಲಿ ನಾನು ಕಾಂತಿಯನ್ನು ನೋಡ್ತಾ ಇದ್ದೀನಿ. ಇದು ಏನಿದು, ಇಷ್ಟೊಂದು ಕಾಂತಿಯನ್ನು ತುಂಬಿಕೊಂಡಿದೆ. ಅದು ಎಷ್ಟು ದೂರ ನೋಡಿದ್ರೂ ಕೂಡ ಆ ಕಾಂತಿ ಹಾಗೆ ನೋಡ್ತಾನೇ ಇದ್ದೀನಿ. ನಾನು ಏನು ಅಂದ್ಕೊಂಡೆ ಅಂದರೆ, ಈ ಕಿಂಡಿ ಒಳಗಡೆ ಹೋದರೆ ಈ ಕಾಂತಿ ಎಷ್ಟು ಆಳದವರೆಗೂ ಇರಬಹುದು. ಆ ರೀತಿ ಅಂದ್ಕೊಂಡಿದ್ದ ತಕ್ಷಣವೇ ನನಗೆ ಮೆಸೇಜ್ ಬಂತು. ಯಾರೋ ಒಂದು ಕಿವಿಯಲ್ಲಿ ಹೇಳ್ದಂಗೆ ಆಯಿತು, ನಾನು ಅಲ್ಲಿಗೆ ಆ ಕಾಂತಿ ಇರೋ ಜಾಗಕ್ಕೆ ನಾನು ಕರ್ಕೊಂಡೋಗ್ತೀನಿ, ಆದರೆ ನೀನು ಭಯ ಪಡಬಾರ್ದು ಅಂಥೇಳಿ. ನನಗೆ ಆ ಮೆಸೇಜು ನನ್ನ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದ ತಕ್ಷಣವೇ ನನಗೆ ಗೊತ್ತಾಗ್ಬಿಡ್ತು, ನನ್ನ ಜೊತೆಗೆ ಯಾರೋ ಒಬ್ಬರು ಮಾಸ್ಟರ್ ಇದ್ದಾರೆ ಅಂಥೇಳಿ. ನಾನು ಒಪ್ಕೊಂಡೆ. ಆಯಿತು, ಆ ಕಾಂತಿ ಇರೋ ಜಾಗದಲ್ಲಿ ನನಗೆ ಕರ್ಕೊಂಡೋಗಿ, ನಾನು ಬರ್ತೀನಿ, ನಾನು ಭಯ ಪಡೋದಿಲ್ಲ ಅಂಥೇಳಿ ನಾನು ಒಪ್ಕೊಂಡಿದ್ದ ತಕ್ಷಣವೇ ಆ ಕಿಂಡಿಯಲ್ಲಿ ನಾವು ಒಳಗಡೆ ಹಾಗೆ ಜಾರೆ ಬಂಡೆಯಲ್ಲಿ ಹೆಂಗೆ ಜಾರ್ತೀವೋ ಆ ರೀತಿ ಹಂಗೆ ಜಾರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಆಳವಾಗಿ ಅದು ಇದೆ ಅಂದರೆ ತುಂಬಾ ಆಳವಾಗಿದೆ. ಎಷ್ಟೊತ್ತು ಇಳಿದ್ರೂ ಕೂಡ ಹಂಗೆ ಇಳಿತಾನೇ ಇರ್ತೀನಿ, ಜಾರ್ತಾನೇ ಇದ್ದೀನಿ. ಇವಾಗ ಬಾವಿ ಇರತ್ತಲ್ವ, ಆ ರೀತಿ ಇದೆ ಅದು. ಹಂಗೆ ಜಾರ್ಕೊಂಡು ಹಂಗೆ ಹೋಗ್ತಾನೇ ಇದ್ದೀನಿ. ತುಂಬ ಸಮಯನೇ ಆ ರೀತಿ ನಾನು ಜಾರ್ಕೊಂಡು ಹೋಗ್ತಾ ಇದ್ದೆ. ಆ ಕಾಂತಿಯಲ್ಲೇ, ಅಷ್ಟೊಂದು ಕಾಂತಿಯಲ್ಲೇ ನಾನು ಜಾರ್ತಾ ಇದ್ದೀನಿ. ಪೂರ್ಣಚಂದ್ರನ ಒಂದು ಕಾಂತಿ, ಹುಣ್ಣಿಮೆಯಲ್ಲಿ ಚಂದ್ರನ ಕಾಂತಿ ಹೇಗಿರುತ್ತೋ ಆ ರೀತಿ ಕಾಂತಿ ತುಂಬಿಕೊಂಡಿದೆ. ಎಷ್ಟು ಆಳವಾಗಿ ಅದು ಇದೆ ಅಂದರೆ, ಹೋಗ್ತಾ ಇದ್ದರೆ ಅದು ಬರ್ತಾನೇ ಇದೆ. ಅಷ್ಟೊಂದು ಆಳವಾಗಿದೆ ಅದು. ಹಾಗೆ ನಾನು ಜಾರ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ಸುಳಿ ಬಂತು. ಕೊನೆಗೆ ಒಂದು ಸುಳಿ ಇದೆ. ಆ ಸುಳಿಯಲ್ಲಿ ಇವಾಗ ಫ್ಯಾನ್ ಯಾವ ರೀತಿ ತಿರುಗ್ತಾ ಇರುತ್ತೋ ಆ ರೀತಿ ಆ ಸುಳಿಯಲ್ಲಿ ನಾನು ತಿರುಗ್ತಾ ಇದ್ದೀನಿ. ಅದನ್ನು ಕೂಡ ತುಂಬ ಸಮಯದವರೆಗೂ ಫ್ಯಾನ್ ಯಾವ ರೀತಿ ಸ್ಪೀಡಾಗಿ ತಿರುಗ್ತಾ ಇರುತ್ತೋ ಆ ರೀತಿ
ಈ ಜೀವ ತಿರುಗ್ತಾ ಇದೆ, ಸ್ಪೀಡಾಗಿ ತಿರುಗ್ತಾ ಇದೆ ತುಂಬ ಸಮಯದವರೆಗೂ. ಅದರಿಂದ ಎಷ್ಟೋ ಸಮಯದ ಆದಮೇಲೆ ಅದರಿಂದ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದ ಮೇಲೆ ನನಗೆ ಕಣ್ಣಿಗೆ ಕಾಣಿಸಿದ್ದು ಏನಂದರೆ ಕಾಮಧೇನು. ಆ ಕಾಮಧೇನು ಎಷ್ಟೊಂದು ಸುಂದರವಾಗಿದೆ ನೋಡೋದಕ್ಕೆ. ತುಂಬ ಬಿಳಿ ಕಲರು, ತುಂಬಾ ಹಾಲಿನ ಕಲರು ಆ ಕಾಮಧೇನು. ಅಷ್ಟೊಂದು ವೈಟಾಗಿದೆ ಆ ಕಾಮಧೇನಿನ ಒಂದು ಬಣ್ಣ. ಮತ್ತು ಆ ಕಣ್ಣುಗಳು ಎಷ್ಟು ಕಾಂತಿಯಿಂದ ತುಂಬಿಕೊಂಡಿದೆ. ಆ ಕಣ್ಣಿನಲ್ಲೇ ಕಣ್ಣಿಟ್ಟು ನಾವು ನೋಡಿದರೆ ಆ ಒಂದು ಕಾಂತಿ, ಎಷ್ಟೊಂದು ಕಾಂತಿ ಆ ಕಾಮಧೇನಿನ ಕಣ್ಣು ಅಷ್ಟೊಂದು ಸುಂದರವಾಗಿ ಪಳಪಳ ಅಂತೇಳಿ ಹೊಳಿತಾ ಇದೆ. ನೋಡೋದಕ್ಕೆ ಅದು ಸಂಭ್ರಮ, ಅಷ್ಟೊಂದು ಸುಂದರವಾಗಿದೆ. ಆ ಕಾಮಧೇನು ನನಗೆ ಎಲ್ಲಿಗೆ ಕರ್ಕೊಂಡೋಯ್ತು ಅಂದರೆ, ಆ ಕಾಮಧೇನು ಹೋಗ್ತಾ ಇದೆ, ಅದ್ರ ಹಿಂದೆ ನಾನು ಕೂಡ ಹೋಗ್ತಾ ಇದ್ದೀನಿ. ಆ ಕಾಮಧೇನಿನ ಹಿಂದೆ ನಾನು ಹೋಗ್ತಾ ಇದ್ದಂಗೆ ಆ ಕಾಮಧೇನು ನನಗೆ ಎಷ್ಟೊಂದು ವಜ್ರ ವೈಡೂರ್ಯಗಳು ಇದೆ ಅಲ್ಲೇ. ಎಷ್ಟೋ ಕಲರ್ಸ್, ಎಲ್ಲ ಕಲರ್ಸಿನ ಒಂದು ವಜ್ರಗಳು ಅಲ್ಲಿದೆ. ತುಂಬ ಇಷ್ಟಿಷ್ಟು ಎತ್ತರವಾಗಿ ವಜ್ರಗಳು ಅಲ್ಲಿ ಇದೆ. ರಾಶಿಯಾಗಿ ವಜ್ರಗಳು ಅಲ್ಲಿದೆ, ತುಂಬಿಕೊಂಡಿದೆ. ಮತ್ತು ಆ ವಜ್ರಗಳಿಗೆ ಸರ್ಪಗಳು ಕಾವಲವಾಗಿದೆ. 5 ಎಡೆ ಸರ್ಪ, ಈ ರೀತಿ 9 ಎಡೆ ಸರ್ಪ, 11 ಎಡೆಯ ಸರ್ಪಗಳು, ತುಂಬ ದೊಡ್ಡ ಒಂದು ಅಗಲವಾಗಿ ಆ ಎಡೆಗಳು. ಇವಾಗ 1 ಎಡೆ ಸರ್ಪ ಎಷ್ಟು ದಪ್ಪ ಇರುತ್ತೋ ಹಾಗೆ 5 ಎಡೆಯ ಸರ್ಪಗಳು, 5 ಸರ್ಪಗಳನ್ನು ಸೇರಿಸಿದರೆ ಎಷ್ಟು ದಪ್ಪವಾಗಿರುತ್ತೋ ಅಷ್ಟು ದಪ್ಪ. 9 ಎಡೆ ಸರ್ಪ, ಈ ರೀತಿ 11 ಎಡೆಯ ಸರ್ಪಗಳು, ಅಷ್ಟು ದಪ್ಪ ಸರ್ಪಗಳು ಇದ್ವು ಅಲ್ಲೇ. ಮತ್ತು ಆ ಒಂದು ವಜ್ರದ ಕಾಂತಿಯನ್ನು ಅವ್ರ ಎಡೆ ಮೇಲೆ ಬೀಳ್ತಾ ಇತ್ತು. ಎಷ್ಟೊಂದು ಸುಂದರವಾಗಿತ್ತು ಅದು ನೋಡೋದಕ್ಕೆ. ಆ ವಜ್ರದ ಕಾಂತಿ ಆ ಸರ್ಪಗಳ ಮೇಲೆ ಬೀಳ್ತಾ ಇರೋದು, ಆ ಸರ್ಪಗಳು ಎಡೆ ಎತ್ತಿ ನಿಂತ್ಕೊಂಡಿರೋದು. ಎಷ್ಟೋ ಹೊತ್ತು ಆ ದೃಶ್ಯವನ್ನು ನೋಡ್ತಾ ನಾನು ಅಲ್ಲೇ ಇದ್ದೆ, ತುಂಬ ಸಮಯದವರೆಗೂ ಕೂಡ. ಆಮೇಲೆ ಹಾಗೆ ಹೋಗ್ತಾ ಒಂದು ಗುಹೆ ಬಂತು. ಇನ್ನು ಮುಂದೆ ಹೋಗ್ತಾನೇ ಇದ್ದೀರಿ, ಒಂದು ಗುಹೆ ಬಂತು. ಆ ಗುಹೆ ಒಳಗಡೆ ಹೋದಾಗ ಅಲ್ಲಿ ನನಗೆ ನೀರಿನ ಶಬ್ದ ಕೇಳಿಸ್ತು. ಜುಳು ಅಂತೇಳಿ ನೀರಿನ ಒಂದು ಶಬ್ದ ಕೇಳಿಸ್ತು. ಆ ಶಬ್ದವನ್ನು ಕೇಳ್ತಾ ಹಾಗೆ ನನ್ನನ್ನು ನಾನು ಮರೆತು ಆ ಶಬ್ದವನ್ನು, ಆ ಇಂಪಾದ ಆ ಜುಳು ಅನ್ನೋ ಒಂದು ನೀರಿನ ಶಬ್ದವನ್ನು ನಾನು ಕೇಳಿಸ್ತಾ ಹಾಗೇ ಮುಂದೆ ಹೋದೆ. ಮುಂದೆ ಹೋಗ್ತಾ ಅಲ್ಲಿ ಯಾರೋ ಒಬ್ಬರು ಕುತ್ಕೊಂಡ ಹಾಗೆ ನನಗೆ ಕಾಣಿಸಿತು. ಯಾರಿರ್ಬೋದು ಅಲ್ಲಿ ಕೂತ್ಕೊಂಡಿರೋರು? ಹಾಗೇ ಮುಂದೆ ಹೋಗ್ತಾನೇ ಇದ್ದೀನಿ. ಆಗ 35ರಿಂದ 36 ವರ್ಷದ ವಯಸ್ಸಿನವರು ಅಲ್ಲಿ ಒಬ್ಬರು ಈ ಆನಾಪಾನಸತಿ ಧ್ಯಾನನೇ ಮಾಡ್ತಾಯಿದ್ದಾರೆ. ಅವರು ಕೂತ್ಕೊಂಡಿರುವಂಥ ಸ್ಥಿತಿ, ಚಕ್ಕುಮುಕ್ಕಿ ಹಾಕ್ಕೊಂಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಣ್ಣು ಮುಚ್ಚಿ
ಅದೇ ಸ್ಥಿತಿಯಲ್ಲೇ ಅವರು ಕೂಡ ಕೂತ್ಕೊಂಡಿದ್ದಾರೆ. ಅವರು ಶರೀರ ಹೇಗಿದೆ ಅಂದರೆ ಪೂರ್ಣಚಂದ್ರ ಹುಣ್ಣಿಮೆ ದಿನ ಆ ಕಾಂತಿ ನಾವು ಹೇಗೆ ನೋಡ್ತೀವೋ ಅವರು ಪೂರ್ತಿ ಶರೀರ ಆ ಕಾಂತಿಯನ್ನು ತುಂಬಿಕೊಂಡಿದೆ. ಅವ್ರಿಗೆ ಯಾವುದು ಕೂಡ ಏನು ಕೂಡ ಟಚ್ ಆಗಿಲ್ಲ. ಅವ್ರು ನೆಲದಲ್ಲೇ ಕೂತ್ಕೊಂಡಿಲ್ಲ, ಅಂತರದಿಂದನೇ ಹಾಗೆ ಕೂತ್ಕೊಂಡಿದ್ದಾರೆ. ಯಾವುದು ಕೂಡ ಅವ್ರಿಗೆ ಟಚ್ ಇಲ್ಲ. ಆದರೆ ಅವರ ಶರೀರ ಮಾತ್ರ ಹುಣ್ಣಿಮೆಯ ಚಂದ್ರದ ಹಾಗೆ ಕಾಂತಿಯಿಂದ ತುಂಬಿಕೊಂಡಿದೆ. ಮತ್ತು ಅಲ್ಲಿ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸು ಕೂಡ ಬರ್ತಾ ಇರ್ತಾರೆ. ಎಷ್ಟೋ ದೇವಾನುದೇವತೆಗಳು. ಆ ದೇವಾನುದೇವತೆಗಳಲ್ಲಿ ನಾನು ಕೂಡ ಅಲ್ಲಿ ನನ್ನನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ. ಅವ್ರ ಜೊತೆಗೆ ನನಗೂ ಕೂಡ ಅಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿ ನನಗೆ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಕೂಡ ಆ ಒಂದು ಸ್ಥಳದಲ್ಲಿ ನಾನು ಕಂಡೆ. ಹಿಂದ್ಗಡೆ ಕೈಯನ್ನು ಕಟ್ಟಿಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರೋದನ್ನು ನಾನು ಅವ್ರಿಗೆ ನೋಡಿದೆ. ಅಲ್ಲೇ ಅವ್ರಿಗೆ ನೋಡಿದ ತಕ್ಷಣವೇ ನಾನು ಅಂದ್ಕೊಂಡಿರೋದೇನೆಂದರೆ, ನನಗೆ ಫಸ್ಟು ನನಗೆ ಮೆಸೇಜ್ ಕೊಟ್ಟಿದ್ದು ಭಯ ಪಡಬೇಡ, ನಾನು ನಿನಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೇವ್ರು ಇವರೇ ನನಗೆ ಕರ್ಕೊಂಡು ಬಂದಿದ್ದಾರೆ ಅಂಥೇಳಿ ನನಗೆ ಅರ್ಥ ಆಯಿತು. ನಾನು ತಿಳ್ಕೊಂಡೆ. ಅಲ್ಲಿ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳು ಕೂಡ ಏನು ಕೂಡ ಕಣ್ಣು ಸನ್ನೆ ಕೂಡ ಮಾಡೋದಿಲ್ಲ. ಮೌನವಾಗಿ ಬರ್ತಾರೆ. ಆ ಸ್ಥಳದಲ್ಲಿ ಬಂದು ಸ್ವಲ್ಪ ಸಮಯದ ಇದ್ದು ಎಲ್ಲವನ್ನೂ ಕೂಡ ಪ್ರಶಾಂತವಾಗಿ ನೋಡ್ತಾರೆ. ಏನು ಕೂಡ ಗಲಾಟೆ ಇಲ್ಲ, ನಿಶಬ್ದವಾಗಿದೆ ಆ ಒಂದು ಸ್ಥಳ. ಸ್ವಲ್ಪ ಕೂಡ ಸೌಂಡ್ ಇಲ್ಲ. ನನಗೆ ಸೌಂಡ್ ಕೇಳಿಸಿರೋದಂದರೆ ಆ ಜುಳು ಸೌಂಡು, ಇಂಪಾದ ಸೌಂಡ್ ಮಾತ್ರ ಅಲ್ಲಿ ಕೇಳಿಸ್ಕೊಂಡಿರೋದು. ಮತ್ತೆ ಮುಂದೆ ಹೋದರೆ ಅಲ್ಲಿ ಯಾವ ಸೌಂಡು ಕೂಡ ಇಲ್ಲ, ನಿಶಬ್ದವಾಗಿದೆ. ಮತ್ತು ಎಲ್ಲ ಆಸ್ಟ್ರಲ್ ಮಾಸ್ಟರ್ಸು ಕೂಡ ಒಬ್ರಿಗೊಬ್ರಿಗೆ ಇವಾಗ ನಾವು ಹೆಂಗೆ ಮಾತಾಡ್ತೀವಿ ಆ ರೀತಿ ಏನು ಮಾತುಕತೆ ಏನು ಕೂಡ ಇಲ್ಲ. ಕಣ್ಣು ಸನ್ನೆ ಮಾಡೋದು ಕೂಡ ಇಲ್ಲ, ಕಣ್ಣಿಂದ ಸನ್ನೆ ಮಾಡೋದು ಕೂಡ ಇಲ್ಲ. ಸುಮ್ಮನೆ ಬರೋದು, ನೋಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆ ದೃಶ್ಯವನ್ನು ಮೌನವಾಗಿಯೇ ನೋಡ್ತಾ ಇದ್ದೆ. ಹಾಗೆ ನೋಡ್ತಾ 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 ಇನ್ನು ಮುಂದೆ ಹೋದೆ. ನಾನು ಇನ್ನು ಮುಂದೆ ಹೋದಾಗ ತುಂಬ ಎಷ್ಟು ದೂರದವರೆಗೂ ನೀರು, ಎಷ್ಟು ದೂರದವರೆಗೂ ನೋಡ್ತೀನಿ ಅಷ್ಟು ದೂರದವರೆಗೂ ಕೂಡ, ಎಷ್ಟು ದೂರ ನೋಡಿದ್ರೂ ಕೂಡ ನೀರು ನನಗೆ ಕಾಣಿಸ್ತಾ ಇದೆ. ಹೆಂಗೆ ಈ ಕಾಂತಿ ಕಾಣಿಸ್ತೋ ಅಲ್ಲಿ ಆ ಒಂದು ಜಾಗದಲ್ಲಿ, ಆ ಒಂದು ಸ್ಥಳದಲ್ಲಿ ನೀರು ಕಾಣಿಸ್ತಾ ಇದೆ. ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ನೋಡ್ತಾ ಇದ್ದರೆ ಹಾಗೆ ಆ ನೀರು ಎಷ್ಟು ದೂರದವರೆಗೂ ಕೂಡ ನನಗೆ ಕಾಣಿಸ್ತಾನೇ ಇದೆ. ಇಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಆ ಕಾಂತಿ ಒಳಗೆ ನಾನು ಹೋಗಬೇಕು, ನೋಡಬೇಕು ಅಂತ ಏನು ಅಂದ್ಕೊಂಡ್ನೋ ಹಾಗೆ ನಾನು ಮುಂದೆ ಹೋದ್ನೋ ಅದೇ ರೀತಿಯೇ ಅಲ್ಲಿನೂ ಕೂಡ ಅಂದ್ಕೊಂಡೆ. ಈ ನೀರಿನ ಒಳಗಡೆ ಹೋಗಿ ಇಲ್ಲಿ ಕೂಡ ನಾನು ನೋಡಬೇಕು ಅಂದ ತಕ್ಷಣವೇ ನನಗೆ ಒಂದು ಮೆಸೇಜ್ ಬಂದಿರೋದೇನೆಂದರೆ, ಇವಾಗ ಇದು ಇಷ್ಟೇ ಸಾಕು, ಅದು ಸಮಯ ಸಂದರ್ಭ ಬಂದಾಗ ಮತ್ತೆ ನಾವು ಇಲ್ಲಿಗೆ ಕರ್ಕೊಂಡು ಬರ್ತೀವಿ, ಮತ್ತೆ ಮುಂದೆ ನಿನಗೆ ಕರ್ಕೊಂಡು ಹೋಗ್ತೀವಿ ಅಂತ ಆ ಒಂದು ನನಗೆ ಸಂದೇಶ ಬಂತು. ಆ ಒಂದು ಸಂದೇಶ ಬಂದ ಮೇಲೆ ಹಾಗಾದರೆ ಈ ಒಂದು ಸುಂದರವಾದಂತಹ ಸ್ಥಳ, ಈ ಜಾಗ ನಾನು ಬಂದಿರೋದು ಎಲ್ಲಿದೆ? ಆಗ ನನಗೆ ಆನ್ಸರ್ ಸಿಕ್ಕಿರೋದು ಏನಂದರೆ,
ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಎಲ್ಲಿದೆಯೋ ಅದ್ರ ಕೆಳಗಡೆನೇ ಈ ರಹಸ್ಯವಾದಂಥ ಸ್ಥಳ ಇರೋದು. ಅದ್ರ ಕೆಳಗಡೆ, ಮೇಲ್ಗಡೆ ವಿಗ್ರಹ ಏನಿದೆಯೋ ಅದ್ರ ಕೆಳಗಡೆನೇ ವೆಂಕಟೇಶ್ವರ ಸ್ವಾಮಿ ಅಷ್ಟು ಆಳದಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿರೋದು ಅಂತ ನನಗೆ ಸಂದೇಶ ಬಂತು, ಆನ್ಸರ್ ಸಿಕ್ತು. ಇವರು ಇಷ್ಟೊಂದು ಕಾಂತಿಯಿಂದ ತುಂಬಿಕೊಂಡಿದ್ದಾರೆ, ಇವರು ಎಷ್ಟು ವರ್ಷಗಳಿಂದ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ, ಎಷ್ಟೊಂದು ಕಾಂತಿ ತುಂಬಿಕೊಂಡಿದೆ ಇವರು ಶರೀರ ಅಂಥೇಳಿ ಮತ್ತೆ ನಾನು ಕ್ವಶನ್ ಹಾಕ್ಕೊಂಡೆ. ನಾನು 2012ಕ್ಕೆ ನಾನು ಅಲ್ಲಿಗೆ ಹೋಗಿರೋದು. ಇವಾಗ 2012ನೇ ಇಸ್ವಿ. ಇವರು 2012 ನಾನು ಆ ಇಸ್ವಿಯಲ್ಲಿ ಹೋಗಿರೋದು. ಅದಕ್ಕಿಂತ ಮೊದಲೇ ಇವರು ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ ಅಂಥೇಳಿ, ಅಂದರೆ 2000 ಮೊದಲೇ ಅವರು ಧ್ಯಾನ ಸ್ಥಿತಿಯಲ್ಲಿದ್ದಾರೆ. ತುಂಬ ವರ್ಷಗಳಿಂದನೇ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಆ ರೀತಿ ನನಗೆ ಆನ್ಸರ್ ಸಿಕ್ತು. ಮತ್ತು ಇವಾಗಲೂ ಕೂಡ ಆ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ. ಆ ಕಾಮಧೇನು ನನಗೆ ಆವಾಗವಾಗ ಕಾಣಿಸ್ತಾನೆ ಇರುತ್ತೆ. ಈ ದೃಶ್ಯವನ್ನು ಎಲ್ಲ ನೋಡಿ ಆದಮೇಲೆ, ನನ್ನ ಕ್ವಶನ್ಗೆ ಆನ್ಸರ್ ಸಿಕ್ಕಿದ ಮೇಲೆ, ಮತ್ತು ಇವಾಗ ನಾವು ಹೋಗಬೇಕು, ಮತ್ತು ನಾವು ಎಲ್ಲಿಂದ ಬಂದಿದ್ದೀವಿ ಆ ಜಾಗಕ್ಕೆ ಸೇರ್ಕೋಬೇಕು ಅಂಥೇಳಿ ನಾನು ಹೋಗುವಾಗ ಆ ದೃಶ್ಯವನ್ನು ನೋಡಿಕೊಂಡು ಎಷ್ಟೋ ಸಮಯವನ್ನು ನಾನು ಆ ದೃಶ್ಯವನ್ನು ನೋಡ್ತಾ ಎಲ್ಲವೂ ಕೂಡ ಆನಂದದಿಂದ ಅನುಭವಿಸ್ತಾ ನೋಡಿಕೊಂಡು ಹೋಗಿದ್ದೆ. ಮತ್ತು ವಾಪಸ್ ನಾನು ಹೊರಗಡೆ ಹೋಗಬೇಕು ಅಂದರೆ ಒಂದು ಕ್ಷಣದಲ್ಲಿ ಹೊರಗಡೆ ಬಂದುಬಿಟ್ಟೆ. ಹೆಂಗೆ ಹೋಗಿದ್ನೋ ಹಾಗೆ ಹೊರಗಡೆ ಬಂದೆ. ಫಸ್ಟು ಆ ಗುಹೆಯಿಂದ ಹೊರಗಡೆ ಬಂದೆ. ಅಲ್ಲಿ ವಜ್ರ ವೈಡೂರ್ಯಗಳನ್ನು ತುಂಬಿಕೊಂಡಿತ್ತು, ಸರ್ಪಗಳನ್ನು ತುಂಬಿಕೊಂಡಿತ್ತು ಇದ್ವು. ಮತ್ತು ಅದರಿಂದ ಹೊರಗಡೆ ಬಂದರೆ ಕಾಮಧೇನು ಮತ್ತು ನನಗೆ ಎಲ್ಲಿ ತಂದುಬಿಡ್ತು ಅಂದರೆ, ಆ ಒಂದು ಫ್ಯಾನ್ ಥರ ಏನು ಗಿಮಿ ಅಂತೇಳಿ ತಿರುಗ್ತಾ ಇತ್ತು, ಆ ಸುಳಿಯಲ್ಲಿ ನನಗೆ ತಂದುಬಿಡ್ತು. ಮತ್ತು ಸುಳಿಯಿಂದ ನಾನು ಮತ್ತು ಆ ಕಾಂತಿಯಿಂದ ನಾನು ಏನು ಜಾರೆ ಬಂಡೆ ಥರ ನಾನು ಜಾರ್ಕೊಂಡು ಹೋಗಿದ್ನೋ ಹಾಗೆ ಆ ಕಿಂಡಿ ಹೊರಗಡೆ ಬಂದೆ. ಇದು ಸುಮಾರು ನಾನು ಎಷ್ಟೊತ್ತು ಈ ಒಂದು ಅನುಭವವನ್ನು ಪಡ್ಕೊಂಡಿದ್ದೀನಿ ಅಂದರೆ 2:30ಗೆ ನಾನು ಧ್ಯಾನಕ್ಕೆ ಕೂತ್ಕೊಂಡ್ರೆ 5 ಗಂಟೆವರೆಗೂ, ಅಂದರೆ 2.5 ತಾಸು ನಾನು ಈ ಒಂದು ಅನುಭವದಿಂದ ನೋಡ್ತಾ ಆನಂದದಿಂದ ನಾನು ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದೆ. ಅಷ್ಟರಲ್ಲಿ 5 ಗಂಟೆ ಆಗಿತ್ತು. ನಮ್ಮ ಮನೆಯಲ್ಲಿ ಸತ್ಸಂಗ ನಡೆಯೋದು ಸಮಯ ಇತ್ತು. 5 ಗಂಟೆಗೆ ಎಲ್ಲರೂ ಕೂಡ ಬರೋರಿದ್ದರು. ಆಗ ನನಗೆ ಎಚ್ಚರಾಗಿ ನಾನು ನೋಡ್ತಾ ಇದ್ದೀನಿ 5 ಗಂಟೆ. ನಾನು ಕೂತ್ಕೊಂಡಿರೋದು 2:30 ಗಂಟೆಗೆ ಮಧ್ಯಾಹ್ನ, ಎದ್ದಿರೋದು 5 ಗಂಟೆಗೆ ಎದ್ದಿದ್ದೀನಿ. ಮತ್ತು ಆ ಒಂದು ಧ್ಯಾನದಿಂದ ನಾನು ಹೊರಗಡೆ ಬಂದ ಮೇಲೆ, ಧ್ಯಾನ ಸ್ಥಿತಿಯಿಂದ ನಾನು ಮತ್ತೆ ಎಚ್ಚರದ ಸ್ಥಿತಿಗೆ ಬಂದ ಮೇಲೆ ಸಮಯ 5 ಗಂಟೆ ಆಗಿದೆ. ಈ ರೀತಿ ನನ್ನ ಅನುಭವಗಳು, ಧ್ಯಾನದ ಅನುಭವಗಳು ಮತ್ತು ಧ್ಯಾನದಿಂದ ಆದಂತಹ ಬದಲಾವಣೆಗಳು ಕೇವಲ ಅನುಭವಗಳ ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಪರಿವರ್ತನೆ ಕೂಡ ಎಷ್ಟೋ ಆಗಿದೆ ಫ್ರೆಂಡ್ಸ್. ಹೀಗೆ ನಾನು ಒಂದೊಂದಾಗೆ ಪ್ರತಿದಿನ ಕೂಡ ಹೇಳ್ತಾನೆ ಇರ್ತೀನಿ.
ನನಗೆ ಧ್ಯಾನದಲ್ಲಿ ಆದಂತಹ ಅನುಭವಗಳು, ನನ್ನ ಜೀವನದಲ್ಲಿ ಆದಂತಹ ಬದಲಾವಣೆಗಳು, ನಿಮಗೆ ಇದೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್. ಪೂಜ್ಯ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಪೂಜ್ಯ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ನಾನು ಈ ಒಂದು ಆಗಿರುವಂಥ ಅನುಭವವನ್ನು ಹೇಳಿ ಈ ಒಂದು ಅನುಭವದ ಮಾತುಗಳನ್ನು, ವಿಷಯಗಳನ್ನು ನೀವು ಕೂಡ ಎಲ್ಲರೂ ಕೂಡ ಇದನ್ನು ಕೇಳಿ ಇಷ್ಟಪಡ್ತೀರಾ ಮತ್ತು ಧ್ಯಾನವನ್ನು ಮಾಡ್ತೀರಾ ಅಂಥೇಳಿ ನಾನು ಒಂದು ವಿಶ್ವಾಸದಿಂದ ಈ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀನಿ. ಎಲ್ಲ ಆತ್ಮಬಂಧುಗಳಿಗೂ ಕೂಡ ಥ್ಯಾಂಕ್ ಯು.